ಹಿಂದಿನ ಸರ್ಕಾರ ಅಪ್ರೂವ್ ಮಾಡಿದಿತ್ತು ಸರ್ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್. ಅಶ್ವಥ್ ಮಾತಾಡ್ತಾರೆ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ ವಾಪಸ್ ಹೋಯ್ತಂತ ಹೇಳಿದ್ರೆ ರೆವಿನ್ಯೂ ವಾಪಸ್ ಕೊಟ್ಟಿದ್ರು, ವಾಪಸ್ ತಗೊಂಡಿದೀವಿ, ನಾವು ಇವಾಗ ಮಾಡ್ತೀವಿ. ಗ್ಲೋಬಲ್ ಟೆಕ್ನಾಲಜಿ ಡಿಸೈನ್ ಸೆಂಟರ್ ಮಾಡ್ಲಿಕ್ಕೆ ಘೋಷಣೆ ಆಗಿತ್ತು. ಕಾಯ್ತಾ ಇದೀವಿ, ದಯಮಾಡಿ ಚೆಕ್ ಮಾಡಿ. ಸ್ವಲ್ಪ ಮುಂದೆ ಹೇಳಿದಂಗೆ ಟ್ರಾನ್ಸಾಕ್ಷನಲ್ ಅಡ್ವೈಸರ್ ಫಾರ್ ದಟ್ ಪೀಸ್ ಆಫ್. ಓಕೆ, ಸೊ ಅದನ್ನ ನಾವು ಮಾಡಿ ನಿಮ್ ಜೊತೆ ಏನೇ ಮಾಡಿದ್ರು ಡಿಸ್ಕಸ್ ಮಾಡಿ ನಾವು ಮಾಡ್ತೀವಿ ಸರ್. ಈಗ ಪಾಟೀಲ್ರ, ಈಗ ನೀವು ಆಫೀಸ್ನಾಗ ಹೋಗಿ ಮಾತಾಡಿ ಮಂತ್ರಿಗಳ ಜೊತೆ ಚರ್ಚೆ ಮಾಡ್ರಿ. ಅಲ್ಲ ಮಾಡ್ತೀವಿ ನಾನು. ಈಗ ಉತ್ತರ ಬೆಳಗಾವಿ ಏಕೈಕ ನೋಡಿ, ಬೆಳಗಾವಿಗಾಗಿರುವಂತ ನಿಜವಾದ ಅನ್ಯಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿದರೆ ಅವ್ರು ಮಾತಾಡಕ್ಕೆ ಬಿಡಲ್ಲ. ಸರ್ಕಾರ ಉತ್ತರನೂ ಕೊಟ್ಟಿದೆ. ಕೊಟ್ಟಿದ್ದಾರೆ, ಒಂದು ಮಾತಾಡಿರೋದು. ನಿಮಗ ನಮ್ಮ ಭಾವನೆಗಳು ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತರಾಕತ್ತೀವಿ. ನಮ್ಮ ಸಮಸ್ಯೆ ಡಬಲ್ ಅದ. ಉತ್ತರ ಕರ್ನಾಟಕ ಜೊತೆಗೆ ನಾವು ಗಡಿ ಭಾಗದ ಸಮಸ್ಯೆ ಐತಿ. ನಮ್ಮ ಭಾಗದ ಜನರ ಸಮಸ್ಯೆ ನಿಮ್ಗೆ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಏನೀಗ 60 ವರ್ಷದಿಂದ ಹೋರಾಟ ಯಾಕೆ ಮಾಡತ್ತಾರ ಬೆಳಗಾವಿನಾಗ ಜನ? ಕೆಲವೊಂದು ಜನ ಅದ್ರ ಬಗ್ಗೆ ಚಿಂತನೆ ಆಗ್ಬೇಕಲ್ಲ. ಅದನ್ನ ಹೇಳತ್ತೆ ನೀವು, ಅದನ್ನು ಮಾತಾಡಕ್ ಕೊಡುದಿಲ್ಲ ಅಂತಂದ್ರೆ ದಿವಸ ಅದು ಮಾತಾಡ್ತೇವೆ ನಾವು. ಈ 15 ದಿವಸ ಫಸ್ಟ್ ಟೈಮ್ ಮಾತಾಡತ್ತೀನಿ ನಾನು. ಅಲ್ಲ ಮಾತಾಡಿ ಪೇಪರ್ ಜಾಗ ಖಾಲಿ ಮಾಡೋದು ಸರ್. ನಾನು ಕೆಲಸ ಮಾಡಿ ಮಾಡ್ತೇನೆ ಅದನ್ನ. ಅದಕ್ಕೊಂದ್ ಸ್ವಲ್ಪ 5 ನಿಮಿಷ ಮುಗಿಸ್ತೀವಲ್ಲ, ಏನು ಬಹಳ ಏನು ಹೇಳುವಂತದಿಲ್ಲ ಸರ್. ಇಂಡಸ್ಟ್ರಿ ಏರಿಯಾನ್ಯಾಗ ಪವರ್ದು ನಮ್ಮ ಸಮಸ್ಯೆ ಅದ. ನಾನು ಆಮೇಲೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಪವರ್ ಮಿನಿಸ್ಟರ್ಗೂ ಗಮನಕ್ಕೆ ತಗೊಂಡಿದ್ದೀನಿ. ಅವು ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಅದ, ಅದನ್ನು ಪರಿಹಾರ ಮಾಡಿ ಕೊಡುವಂಥದ್ದು. ಇನ್ನು ಸುನೀಲ್ ಕುಮಾರ್ ಇದ್ದಾಗ ಒಂದು ಪವರ್ ಸ್ಟೇಷನ್ ಮಾಡಿ ಕೊಟ್ಟಿದ್ದಾರೆ. ಈಗ ಬರುವಂಥ ದಿವಸೊಳಗೆ, ಯಾಕಂದ್ರೆ ಬೆಳಗಾವಿನ್ಯಾಗ ನಮ್ಮದು ಗೋವಾ ಮತ್ತು ಪಶ್ಚಿಮ ಮಹಾರಾಷ್ಟ್ರ, ಇಲ್ಲಿ ಜನ ನಮ್ಮಲ್ಲಿ ಬರಬೇಕು. ನಮಗ ಈಗ 5 ಸ್ಟಾರ್ ಇಂಡಸ್ಟ್ರಿ ಸ್ಟೇಟ್ ಕೊಲ್ಲಾಪುರಕ್ಕೆ ಹೋಗಾತಾರೆ ಸರ್ ಎಲ್ಲರೂ. ಇಲ್ಲಿ ನಾವು ಈಗ ನೀವು ಬಂದ ನಂತರ ಒಂದು ಆಶಯ ನಿರ್ಮಾಣ ಆಗಿದೆ ಸರ್. ಕಣಗಲ ಇದ್ರಾಗ ಐತಲ್ಲ, ಎಷ್ಟು ಜನ ಬರತ್ತಿಗೆ. ಈಗ ಸೆಕೆಂಡ್ ಫೇಸ್ ಸ್ಟಾರ್ಟ್ ಮಾಡಿದೀವಿ ಕಣಗಲ್ದಾಗ ನಾವು ಸರ್. ಒಂದ್ ಕಣಗಲ ಇಂಡಸ್ಟ್ರಿಯಲ್ ಎಸ್ಟೇಟು ಇಷ್ಟು ಸ್ಟ್ರಾಟಜಿಕಲ್ ಇದು ಐತಿ. ಈಗ ಅದು ಕಂಪ್ಲೀಟ್ ಫುಲ್ ಆಗಿದೆ. ನಿಮ್ಮ ಅದು ಗ್ಲಾಸ್ ಕಂಪನಿ ಅದು ಬಂದಿದೆಲ್ಲ, ಅದು ಯಾವ್ದು ಅದಲ್ಲ, ಇಲ್ಲ ಇನ್ನೊಂದು ಅಲ್ಲ, ಗ್ಲೋಬಲ್ ಇದನ್ನ ಕಂಪನಿ ಬಂದಿದೆ. ಅದೆಲ್ಲನೂ ಕೂಡ ಈಗ ಅಲ್ಲಿ ಆ ಕಣಗಲ ಕಂಪ್ಲೀಟ್ ಆಗಿದೆ. ಇನ್ನು 2ನೇದು ಇದು ಮಾಡ್ತಾ ಇದೀವಿ ಸರ್. ವಿಶೇಷವಾಗಿ ನಾನು ನಿಮ್ಗೆ ಗಮನ, ಸೆಕೆಂಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು. ಈಗ ಅದು ಗ್ಲಾಸ್ ಫ್ಯಾಕ್ಟರಿ ಪ್ರಾರಂಭ ಆಗಿ ಸರ್, ಗ್ಲೋಬಲ್ ಅಂತ ಹೇಳಿ ಒಂದು ಗ್ಲಾಸ್ ಫ್ಯಾಕ್ಟರಿಗೆ ಸುಮಾರು 2,000 ಜನರಿಗೆ ಅಲ್ಲಿ ಈಗಾಗಲೇ ನೌಕರಿ ಸಿಕ್ಕಿದ್ದ ಸರ್. ದೊಡ್ಡ ಪ್ರಮಾಣ ಆಗಿದ್ದದ ಸರ್. ಗೋಬಿನ್ ಅಂತ ಹೇಳಿ ಯಾವುದೋ ಒಂದು ಸ್ಟಾರ್ಟ್ ಆಗಿದೆ ಸರ್. ಅದು ನಾನು ಇಷ್ಟೇ ಹೇಳೋದು ಸರ್. ಈಗ ನಮ್ಮಲ್ಲಿ ಉದ್ಯಮ ಭಾಗನಾಗ ಸುಮಾರು 40,000 ಜನ ಕಾರ್ಮಿಕರು ಅದಾರ ಸರ್. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅದಾವ. ಅಲ್ಲಿ ಒಂದು ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅದ, ಅಂದ್ರೆ ಕೋಆಪರೇಟಿವ್ ಬೆಮ್ಸಿಲ್ ಅಂತ ಹೇಳಿ. ಅವ್ರದ್ದು ಕೆಲವೊಂದು ಸಮಸ್ಯೆಗಳು ಅದ, ಅದನ್ನು ತಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಸರ್. ಅದನ್ನು ಪರಿಹಾರ ಮಾಡುವಂಥದ್ದು ಮಾಡಿದ್ರೆ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಸರ್ ನಮಗೆ ಹೆಂಗಾಗಿದ್ದದ, ಉತ್ತರ ಕರ್ನಾಟಕಕ್ಕೆ ಒಂದು ಅನ್ಯಾಯ, ಆ ಉತ್ತರ ಕರ್ನಾಟಕ ಬಂದ್ರೆ ನಮ್ಮ ಬೆಳಗಾವಿ ಅನ್ಯಾಯ. ಈಗ ನಾನು ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ವಿಶೇಷವಾಗಿ ಸ್ಪೋರ್ಟ್ಸ್ ಬಗ್ಗೆ ಒಂದು ಇಂಡೋರ್ ಕಾಂಪ್ಲೆಕ್ಸ್, ಈಗ ಪುನಾನ್ಯಾಗ ಹೆಂಗದ ಅದಕ್ಕಿಂತ ಲೇಟೆಸ್ಟ್ ಇಡೀ ದೇಶನಾಗ ಒಂದು ಇಂಡೋರ್ ಕಾಂಪ್ಲೆಕ್ಸ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ಬೇಕಂತ ಹೇಳಿ 60 ಎಕರೆ ಜಾಗ ಐಡೆಂಟಿಫೈ ಮಾಡಿ ಕೊಟ್ಟು ಸರ್. ಅದು ಇನ್ನೂ ತನಕ ನಮ್ಮಲ್ಲಿ ಮಾಡಲಿಲ್ಲ. ನಾ ಅದ್ರ ಬಗ್ಗೆ ಬೇರೆ ಕಡೆ ಮಾಡಿದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ಹೇಳೋದಿಲ್ಲ. ಆದ್ರೆ ನಮ್ಮ ಬೆಳಗಾವಿನ್ಯಾಗ ಇಷ್ಟೆಲ್ಲ ಅನಾನುಕೂಲ ಇದ್ರೂ ಸುಮಾರು ಒಂದು 100 ಜನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರ ಅದ ಸರ್. ಅವ್ರ ಬಗ್ಗೆ 2 ನಿಮಿಷನಾಗ ನಾನು ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ನಮ್ಮಲ್ಲಿ ಯಾವ ಫೆಸಿಲಿಟಿ ಇಲ್ಲ. ಆದ್ರೂ 1950ರಿಂದ 60 ತನಕ ಆದಂಥ ಒಲಿಂಪಿಕ್ನಾಗ, ಏಷ್ಯನ್ ಗೇಮ್ಸ್ನಾಗ ಸಿಲ್ವರ್ ಮತ್ತು ಗೋಲ್ಡ್ ಮೆಡಲಿಸ್ಟ್ ನಮ್ಮ ಭಾರತ ತಗೊಂಬಂತು. ಅದಕ್ಕೆ ಮುಖ್ಯ ಕಾರಣ ಯಾವ್ದಾದ್ರೆ ಬೆಳಗಾವಿಯಿಂದ ಬಂಡು ಪಾಟೀಲ್ ಸರ್. ಅಂತ ಆದಂತಹ ಇದ್ರು ನಾವು ಇವತ್ತು 60 ಎಕರೆ ಜಾಗ ಕೊಡಾತೀವಿ. ಸರ್ಕಾರಿ ಜಾಗ ಐತಿ ಸರ್, ಬೇರೆ ಸರ್ಕಾರಿ ಜಾಗ ಕೊಡಾತೀವಿ. ನಮ್ಮಲ್ಲಿ ಈಸ್ಟ್ ಟ್ಯಾಲೆಂಟ್ ಅದ ಸರ್. ನಿಮ್ಗೆ ಹೇಳ್ಬೇಕಂತಂದ್ರೆ ಕ್ರಿಕೆಟ್ನ್ಯಾಗ ಸರ್, ನಿಮ್ಗೆ ಹೇಳ್ಬೇಕಂದ್ರೆ ರಾಜು ಗುರು ಅನ್ನೋರು, ರೋಹಿತ್ ಮೋರೆ, ಸುಜಿತ್ ಸತೇರಿ, ಸುಭಾಷ್ ಕಂಗ್ರಾಕರ್ ಅನ್ನೋರು, ಇವರೆಲ್ಲ ರಂಜಿ ಟ್ರೋಫಿ ಆಡಿ ಹೋಗಿದ್ದಾರೆ. ಸುಭಾಷ್ ಕಂಗ್ರಾಕರ್ ಅಂತೂ ಗೋವಾ ಟೀಮ್ ಕ್ಯಾಪ್ಟನ್ ಆಗಿನೂ ಕಾರ್ಯನಿರ್ವಹಿಸಿದ್ದಾರೆ. ಆದ್ರೆ ನಮಗೆ ಇವತ್ತು ಕ್ರಿಕೆಟ್ ಸ್ಟೇಡಿಯಂ ನಮ್ಮದು ಅನೇಕ ವರ್ಷದಿಂದ ಇದನ್ನು ಮಾಡಿದ ನಂತರ ಇವತ್ತೊಂದು ಕ್ರಿಕೆಟ್ ಸ್ಟೇಡಿಯಂ ಬಂದದ. ಅದರ ಪೂರ್ಣ ಪ್ರಮಾಣವಾಗಿ ಇನ್ನಾಗಿನ ಬರೀ ರಂಜಿ ಟ್ರೋಫಿ ಆಗ್ತಾ ಇದ್ದಾವೆ. IPL ಆಗ್ಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. BCCI ರೊಕ್ಕ ಕೊಡಬೇಕು. ನೀವು ಆಗ್ರಹ ಮಾಡಿ, ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅದಕ್ಕೆ ಇನ್ನೂ 5-10 ಕೋಟಿ ರೂಪಾಯಿ ಅದಕ್ಕೆ ಬಂತಂತಂದ್ರೆ ನಮಗೆ. ಈಗ ಸರ್ಕಾರ ಏನ್ ಮಾಡ್ತಿದ್ದಿಲ್ಲ ಗೊತ್ತಿಲ್ಲ. ನೀವು ನಮ್ಮ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳಿದ್ರೆ ಅವರ ಮಾಡಿಸ್ತಾರೆ. ನಿಮ್ಮ KCAದಿಂದ ಒಂದು ಕ್ರಿಕೆಟ್ ಸ್ಟೇಡಿಯಂ ಅವ್ರಿಗೆ ನೀವು ವಿನಂತಿ ಮಾಡಿ IPL ಪ್ರಾರಂಭ ಮಾಡುವಂಥದ್ದು ಆತಂತಂದ್ರೆ ನಮ್ಮ ಭಾಗದ ಇದನ್ನಾಗ್ತದೆ. ನಾನು ಇವತ್ತು ಅವಿನಾಶ್ ಪುದ್ದಾರ್ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಮುತುವರ್ಜಿ ವಹಿಸಿ ಇವತ್ತು ಕಾರಣ